ಭಾರತೀಯ ಜನತಾ ಪಾರ್ಟಿ ಗಂಗಾವತಿ ನಗರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಶ್ರೀಮತಿ ಭಾರತಿ ಅಗಲೂರು ನೇಮಕ. ಭಾರತೀಯ ಜನತಾ ಪಕ್ಷದ ಸಂಘಟನಾ ದೃಷ್ಟಿಯಿಂದ ನಗರ ಮತ್ತು ಗ್ರಾಮೀಣ ಮಂಡಲಕ್ಕೆ ನೂತನ ಪದಾಧಿಕಾರಿಗಳನ್ನು ನಗರ ಅಧ್ಯಕ್ಷ ಚಂದ್ರಶೇಖರ್, ಗ್ರಾಮೀಣ ಅಧ್ಯಕ್ಷ ಡಿಕೆ ಆಗೋಲಿ ಆಯ್ಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀಮತಿ ಭಾರತಿ ಹಗಲೂರು ಅವರನ್ನು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ಗಂಗಾವತಿ ನಗರ ಮಂಡಲ ಮಹಿಳಾ ಮೋರ್ಚಾದ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಲಾಗಿದೆ. ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರಿಯಾಗಿ ಪಕ್ಷದ ಸಂಘಟನೆಗಾಗಿ ಕೆಲಸ ಮಾಡುತ್ತಿದ್ದನ್ನು ಗಮನಿಸಿ ನನ್ನನ್ನು ನಗರ ಮಂಡಳ ಮಹಿಳಾ ಮೋರ್ಚಾದ ಅಧ್ಯಕ್ಷನೆಯಾಗಿ ನೇಮಕ ಮಾಡಿದ್ದಕ್ಕೆ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತು ನಗರ ಘಟಕದ ಅಧ್ಯಕ್ಷರಾದ ಚಂದ್ರಶೇಖರ್, ಗ್ರಾಮೀಣ ಅಧ್ಯಕ್ಷರಾದ ಡಿಕೆ ಆಗೋಲಿ ಹಾಗೂ ಬಿಜೆಪಿಯ ಹಿರಿಯ ಮುಖಂಡರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ನಮಸ್ಕಾರ. ಭಾರತೀಯ ಜನತಾ ಪಕ್ಷ ನಮ್ಮ ಸಂಘಟನೆ ಮುಖಾಂತರ ಕೆಲಸ ಕಾರ್ಯಗಳನ್ನು ಗುರುತಿಸಿ ನನಗೆ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು, ಅಣ್ಣನವರು ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿರುತ್ತಾರೆ. ಅವರಿಗೆ ಕೂಡ ನನ್ನ ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಮುಂದಿನ ಚುನಾವಣೆಯಲ್ಲಿ, ನಗರಸಭೆ ಚುನಾವಣೆಯಲ್ಲಿ ಬಹುಮತದಿಂದ 35 ವಾರ್ಡ್ಗಳಲ್ಲಿ ಬಿಜೆಪಿಯನ್ನು ಶಕ್ತಿಯನ್ನು ಬಲಪಡಿಸುವುದಕ್ಕೋಸ್ಕರ ನಮಗೆ ಜವಾಬ್ದಾರಿ ಹೆಚ್ಚು ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತಾ ಅಭಾರಿಯಾಗಿದ್ದೇನೆ. ಈ ಒಂದು ಮಹಿಳೆಯನ್ನು ಗುರುತಿಸಿ ಒಂದು ಸ್ಥಾನದಲ್ಲಿ, ಉತ್ತಮ ಸ್ಥಾನದಲ್ಲಿ ನನಗೆ ಅಣ್ಣನಾಗಿ ಶಕ್ತಿಯಾಗಿ ತುಂಬಿದಂಥ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರಿಗೆ ಹಾಗೂ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ತಿಳಿಸಿದೆ. ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಕಟ್ಟಕಡೆ ಕಾರ್ಯಕರ್ತರನ್ನು ಗುರುತಿಸುವಂತ ಶಕ್ತಿ ಬಿಜೆಪಿ ಪಕ್ಷಕ್ಕಿದೆ. ನನ್ನನ್ನು ಗುರುತಿಸಿದ ಮಾಜಿ ಶಾಸಕರಾದಂಥ ಪರಣ ಮುನವಳ್ಳಿ ಸರ್ ಅವರು, ಗಿರೇಗೌಡರು ಸರ್, ಆಮೇಲೆ ಶಿಂಗನಾಳ ವಿರೂಪಾಕ್ಷಪ್ಪಣ್ಣನವರು, ಶಿವರಾಮಗೌಡರು ಹಾಗೂ ನಗರ ಮಂಡಲ ಅಧ್ಯಕ್ಷರಾದಂತಹ ಚಂದ್ರು ಹಿರೂರವರು, ಮತ್ತೆ ಗ್ರಾಮೀಣ ಭಾಗದ ಅಧ್ಯಕ್ಷರಾದಂತಹ ಡಿಕೆ ಆಗೋಲಿ ಅಣ್ಣನವರು, ಮನೋಹರ್ ಗೌಡ್ರವರು, ಆಮೇಲೆ ಹೊಸಮಲಿ ರಮೇಶ್ ಅವರು ಹಾಗೂ ನನ್ನ ಭೀಮೇಶ್ ಅವರವರೆಗೂ ಪಕ್ಷಕ್ಕೆ ತಂದ್ರು. ಪಕ್ಷದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ ನನಗೆ ಈ ಸ್ಥಾನ ಸಿಕ್ಕಿದೆ. ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಮ್ಮ ಶಾಸಕರು ನಮಗೆ ಗುರುತಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇನ್ನು ಉತ್ತಮ ಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನು ಬಲಪಡಿಸಿ ಅತ್ಯುತ್ತಮ ಮಟ್ಟದಲ್ಲಿ ಪಕ್ಷ ಬೆಳವಣಿಗೆಯಾಗಿ ನಾನು ಶ್ರಮಿಸುತ್ತೇನೆ. ಇದು ಜವಾಬ್ದಾರಿಯುತ ಸ್ಥಾನ. ಈ ಜವಾಬ್ದಾರಿಗೆ ಶಾಸಕರಿಗೂ ಮತ್ತು ಪಕ್ಷಕ್ಕೂ ಯಾವುದೇ ಕುಂದುಕೊರತೆ ಬರಲಾರ್ದ ಹಾಗೆ ಪಕ್ಷ ಸಂಘಟನೆಯನ್ನು ಬಲಪಡಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ನನಗೆ ಯಾವಾಗಲೂ ಪ್ರೋತ್ಸಾಹವಾಗಿ ನಿಂತಿದ್ದಾರೆ. ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಾಗ ಕೂಡ ಅವರ ನನ್ನನ್ನು ಬೆಳೆಸಿ ಒಂದು ಉತ್ತಮ ಮಟ್ಟದಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ಮಾಡ್ತಾ ಒಳ್ಳೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿ ನನ್ನ ಈ ಒಂದು ಬೆಳೆಯೋಕ್ಕೆ ಕಾರಣಕ್ಕೆ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರು ಅವರು ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ 25 ವರ್ಷ ಸಮಾಜ ಸೇವೆಯಲ್ಲಿ ನನಗೆ ಇದೊಂದು ಪದವಿ ನನಗೆ ತುಂಬಾ ಸಂತೋಷ ತಂದಿದೆ. ನಮ್ಮ ಕುಟುಂಬದವರಿಗೂ ಕೂಡ ನನ್ನ ಶಕ್ತಿಯನ್ನು ಗುರುತಿಸಿ ನಮ್ಮ ಶಾಸಕರು ಕೊಟ್ಟಿದ್ದಕ್ಕೆ ನಮ್ಮ ಕುಟುಂಬಕ್ಕೂ ಬಹಳ ತುಂಬಾ ಸಂತೋಷವಾಗಿದೆ. ಆಗ ನಮ್ಮ ಸಮಾಜದವರು ಕೂಡ ಇವತ್ತು ಈ ಸಮಾಜದ ಮಹಿಳೆ ಅಂತ ಗುರುತಿಸಿದ್ದಲ್ಲ, ಇವತ್ತು ನಮ್ಮ ಸಮಾಜದ ಎಲ್ಲರೂ ಕೂಡ ವಿಶ್ ಮಾಡುತ್ತಾರೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮನ್ನು ಗುರುತಿಸಿ ನನ್ನೊಂದು ಕಾರ್ಯಕ್ರಮವನ್ನು ಭೇಟಿ ಮಾಡಿದ್ದಕ್ಕಾಗಿ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ.